ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಖ್ಯಾತ ಕಿರುತೆರೆ ನಟಿ ಕಾವ್ಯಗೌಡ ಮತ್ತು ಅವರ ಪತಿ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕುಟುಂಬಸ್ಥರ ಮೇಲೇನೆ ಇವರಿಬ್ರು ಮಾಡ್ತಾ ಇದ್ದಾರೆ. ಈಗ ಈ ಪ್ರಕರಣದಲ್ಲಿ ಎಫ್ಐಆರ್ ಕೂಡ ಆಗಿದೆ. ನಟಿ ಕಾವ್ಯಗೌಡಗೆ ಬೆದರಿಕೆಯನ್ನ ಕುಟುಂಬಸ್ಥರು ಹಾಕಿದ್ದಾರೆ ಅಂತ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತಹ ದೂರು ಕೂಡ ದಾಖಲಾಗಿದೆ. ದೂರನ್ನು ಆಧರಿಸಿ ಎಫ್ಐಆರ್ ಆಗಿದೆ. ಪತಿ ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ಬಂದು ಇವ್ರ ಮೇಲೆ ಹಲ್ಲೆ ಮಾಡಿರೋದಂತೆ, ಅತ್ಯಾಚಾರ ಮಾಡ್ತೀನಿ ಅಂತೆಲ್ಲ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದನ್ನ ಕೂಡ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕಾವ್ಯಗೌಡ ಅವರ ಅಕ್ಕ ಭವ್ಯಗೌಡ ಅವರು ದೂರು ಕೊಟ್ಟಿರೋದು. ಗಾಂಧಾರಿ ಧಾರಾವಾಹಿ ಮೂಲಕ ನಟಿ ಮನೆ ಮಾತಾಗಿದ್ರು. ಸೀರಿಯಲ್ಲು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಪರೀತ ಆ್ಯಕ್ಟಿವ್. ನೀವು ಒಂದು ಕಡೆ ಫೋಟೋಸ್ ನೋಡ್ತಾ ಇದ್ದೀರಲ್ಲ, ಇತ್ತೀಚೆಗಷ್ಟೇ ಅವ್ರ ಮಗಳ ಬರ್ತ್ಡೇ ಟೈಮ್ನಲ್ಲಿ ಗಂಡ ಹೆಂಡತಿ ಮಗು ಫೋಟೋಶೂಟನ್ನು ಮಾಡಿಸಿದ್ರು ಅವರು. ಮೊನ್ನೆ ಅಷ್ಟೇ ಮಗಳ ಬರ್ಡೇನ ಅದ್ದೂರಿಯಾಗಿ ಮಾಡ್ಕೊಂಡ್ವಿ ಅನ್ನೋದನ್ನ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಒಂದು 21 ಗಂಟೆಗಳ ಹಿಂದೆ ಕೂಡ ಒಂದು ಪೋಸ್ಟ್ನೆಲ್ಲ ಹಾಕಿದ್ದಾರೆ ಅವರು. ಅವರೇನೋ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ, ಆ ಕ್ಲಾಸಸ್ ಎಲ್ಲ ಮುಂದೂಡಿಕೆ ಆಗಿದೆ ಅಂತೆಲ್ಲ ಹಾಕಿದ್ದಾರೆ. ವೆರಿ ರೀಸೆಂಟ್ಲಿ ಒಂದಷ್ಟು ಫೋಟೋಗಳನ್ನು ಹಂಚ್ಕೊಂಡಿದ್ದಾರೆ, ಟ್ರಿಪ್ಪಿಗೆ ಹೋಗಿರೋ ಫೋಟೋಗಳನ್ನು ಕೂಡ ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ, ಈಗ ಪತಿಯ ಅತ್ತಿಗೆ ಕಡೆಯವರು ಯಾಕೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾರಾ? ಯಾವ್ಯಾವ ಕಾರಣಗಳಿಗೆ ಅನ್ನೋದನ್ನೇನಾದರೂ ಉಲ್ಲೇಖಿಸಿದ್ದಾರಾ? ಮುಂಚೆಯಿಂದ ಫ್ಯಾಮಿಲಿ ಡಿಸ್ಪ್ಯೂಟು, ಫೈನಾನ್ಷಿಯಲ್ ಆಗ ಆಸ್ತಿ ವಿಚಾರದಲ್ಲಿ ಏನಾದರೂ ಡಿಸ್ಪ್ಯೂಟ್ ಇತ್ತು ಅನ್ನೋದನ್ನ ಹೇಳಿದಾರಾ? ಮಮತಾ, ಈ ಒಂದು ಗಲಾಟೆ ನಡೆದಿರೋದಕ್ಕೆ ಪ್ರಮುಖ ಕಾರಣ ಇವರ ಮಗುಗೆ ಏನೋ ಕೆನ್ನೆಗೆ ಹೊಡೆದ್ರಂತೆ. ಆ ಒಂದು ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಯಾವ ಕಾರಣಕ್ಕೋಸ್ಕರ ಹೊಡೆದ್ರು ಏನು ಎತ್ತ ಅಂತೇಳಿ ಗೊತ್ತಿಲ್ಲ. ಮಗುವಿಗೆ ಗಲಾಟೆ ಹೊಡೆದಂತಹ ಸಂದರ್ಭದಲ್ಲಿ, ಸಹಜವಾಗಿ ಕೇಳಿದಂತಹ ಸಂದರ್ಭದಲ್ಲಿ ರವಿಕುಮಾರು, ಪ್ರೇಮ ಮತ್ತು ಇತರರು ಯಾರ್ಯಾರಿದ್ದಾರೆ ಇವರು ಸಾಕಷ್ಟು ಗಲಾಟೆಯನ್ನು ಮಾಡಿದ್ದಾರೆ. ಇಲ್ಲಿ ಈ ಕಾವ್ಯಗೆ ಹಲ್ಲೆಯನ್ನು ನಡೆಸಿದ್ದಾರೆ. ಆಕೆಯ ತಲೆಜುಟ್ಟನ್ನು ಹಿಡಿದು ಎಳೆದಾಡಿದ್ದಾರೆ. ಅದ್ರ ಜೊತೆಗೆ ಆಕೆಯನ್ನು 1000 ಜನರ ಮುಂದೆ ಅತ್ಯಾಚಾರವನ್ನು ಎಸ್ತೀನಿ, ರೇಪ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಅವಾಚ್ಯವಾಗಿ ನಿಲ್ಲಿಸಿದ್ದಾರೆ. ಈ ಮಟ್ಟಿಗೆ ಈಕೆ ಇದೀಗ ದೂರನ್ನು ಕೊಡುವ ಕೆಲಸವನ್ನು ಮಾಡಿರೋದು. ಮತ್ತು ಇದನ್ನು ತಡೆಯೋದಕ್ಕೆ ಅಂತೇಳಿ ಬಂದಂತಹ ಅವರ ಪತಿ ಸೋಮಶೇಖರ್ ಭುಜಕ್ಕೆ ಕೂಡ ಚಾಕುವಿನಿಂದ ಇರಿಯಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇಷ್ಟು ಘಟನೆಗಳು ನಡೆದಿರೋದು ಇವರ ಕಲ್ಕೆರೆಯ NRI ಲೇಔಟ್ನ ಮನೆಯ ಮುಂಭಾಗದಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಬಹುತೇಕ ಇವರು ಅಕ್ಕಪಕ್ಕದ ನಿವಾಸಿಗಳು ಮತ್ತು ಅದರ ಜೊತೆಗೆ ಈ ಸಂಬಂಧಿಕರ ನಡುವೆ ಈ ಒಂದು ಗಲಾಟೆ ನಡೆದಿದೆ ಅನ್ನೋ ಪ್ರಾಥಮಿಕ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿದೆ. ಸದ್ಯ ಇದೀಗ ಕೋಶಿಶ್ ಆಸ್ಪತ್ರೆಯಲ್ಲಿ ನಟಿ ಕಾವ್ಯಗೌಡ ಹಾಗೆ ಅವರ ಪತಿ ಇಬ್ಬರು ಕೂಡ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವರ ಪತಿಗೆ ಬಲಭುಜಕ್ಕೆ ಚಾಕುವಿನಿಂದ ಇರಿಯಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಹಲ್ಲೆಯಿಂದ ಈಕೆ ಕೂಡ ನಿತ್ರಾಣರಾಗಿ ಅಸ್ವಸ್ಥರಾಗಿ ಮಾನಸಿಕವಾಗಿ ಕುಗ್ಗಿದ್ದಾರೆ. ಹೀಗಾಗಿ ಆಕೆ ಕೂಡ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಇದೇ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಧಾರದ ಮೇಲೆ ಇದೀಗ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.